ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಪಿತಾಮಹರೇ ಕುಮಾರಸ್ವಾಮಿ ಅವರು. ಅದರಿಂದ ಅವರಿಂದ ನಾವು ಕಲ್ತ್ಕೋಬೇಕು ಪೆನ್ ಡ್ರೈವ್ ಏನು ಎತ್ತ ಯಾವ ರೀತಿ ಮಾಡಬೇಕು ಅವೆಲ್ಲ ಪಾಪ ಅವರಿಗೆ. ಈಗ ಒಂದ್ ಕೆಲಸ ಮಾಡ್ರಿ, ಈಗ ನಾ ಇಲ್ಲಿ ಕೂತಿರ್ತೀನಪ್ಪ, ನನ್ನ ಮೊಬೈಲ್ ದೇವರಾಜಗೌಡ ಫೋನ್ ಮಾಡ್ತಾನೆ, ನಾನು ತೆಗಿಬೇಕೋ ಬೇಡ? ಅದರಲ್ಲಿ ಏನಾದ್ರು ಇನ್ಕ್ರಿಮಿನೇಟಿಂಗ್ ಸಂಗತಿಗಳು ಪ್ರಸ್ತಾಪ ಇವರಾಗ್ಲಿ ಅವರಾಗ್ಲಿ ಚರ್ಚೆ ಮಾಡಿದ್ರೆ ಆಗ ಅದು ಸರಿಯಾದಂತ ಕ್ರಮ ಅಲ್ಲ ಅಂತ ಹೇಳಿ ಸುಮ್ಮನೆ ಏನೋ ಕ್ಯಾಶುಯಲ್ ಆಗಿ ಯಾರೋ ಶತ್ರುಗಳೇ ಮಾಡ್ತಾರೆ, ಬೇಕಿರೋರು ಮಾಡ್ತಾರೆ, ಬೇಕಿಲ್ದಿರೋರು ಮಾಡ್ತಾರೆ, ನಮ್ಮನ್ನು ಯಾವ್ದಾದ್ರು ಟ್ರಾಪ್ ಅಲ್ಲಿ ಸಿಕ್ಕಾಕ್ಸಕ್ಕೂ ಮಾಡೋರು ಇರ್ತಾರೆ. ಏನ್ ಮಾಡ್ತಾರೆ? ಅದಕ್ಕೆ ನಾನು ಯಾರು ಹೆಣ್ಮಕ್ಳು ಫೋನ್ ಮಾಡಿದ್ರೆ ಒಂದ್ಸರಿ ಮಾತಾಡಿ ಆಮೇಲೆ ಸಿಗ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ಬ್ಲಾಕೇ ಮಾಡ್ಬಿಡ್ತೀನಿ ನಂಬರು. ತಿರ್ಗಿ ಎಲ್ಲ ಗ್ರಾಚಾರಗಳು ಯಾವ್ದಾನ ಬಂದ್ರೆ ಅವು ಇವು ಯಾಕಬೇಕು ಅಲ್ಲ, ಯಾರು ಅವ್ರು ಇವ್ರು ಪರಿಚಯ ಇರೋರು, ನಾನು ಕಾಂಗ್ರೆಸ್ ಅಲ್ಲಿ ಅದಿದ್ದೀನಿ ಸರ್, ನಾನು ಬೆಳಗಾವಿಯಿಂದ ಮಾತಾಡ್ತೀನಿ ಸರ್, ಅಲ್ಲಿಂದ ಮಾತಾಡ್ತೀನಿ ಅಂತಾರೆ. ನಮ್ಗೆ ಅದ್ ಯಾವ ನಂಬರ್, ನಮ್ಗೇನು ಮೊಬೈಲ್ ನಾವೇನು ಎಕ್ಸ್ಪರ್ಟ್ ಅಲ್ಲ ಆಪರೇಟ್ ಮಾಡಕ್ಕೆ, ನಾವ್ ಯಾಕೆ ಬೇಕಪ್ಪ ಇದು ಅಂತ ಹೇಳಿ ಆ ನಂಬರೇ ಬ್ಲಾಕ್ ಮಾಡ್ಬಿಡ್ತೀನಿ. ಬೇಕಾದ್ರೆ ಬ್ಲಾಕ್ ಲಿಸ್ಟ್ ತಗೊಂಡು ನೋಡಿ ನಿಮ್ಗೆ ಗೊತ್ತಾಗ್ತದೆ, ಕೊಡ್ತೀನಿ ಬೇಕಾದ್ರೆ, ನನಗೆ ಗೊತ್ತಾಗಲ್ಲ. ಅಲ್ಲಪ್ಪ, ನಾನು ಮೊಬೈಲ್ ಅಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ ನನಗೆ. ನಾನು ಬರೀ ಫೋನ್ ರಿಸೀವ್ ಮಾಡೋದು, ಫೋನ್ ಮಾಡೋದು ಬಿಟ್ರೆ ಇವನ್ ಮೆಸೇಜ್ ಮಾಡಕ್ಕೂ ಬರೋಲ್ಲ ನನಗೆ. ಬೇಕಾದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಯಾವ ಇದಾವೆ ಅಂತ ನಿಮ್ ಕೈಲೇ ಕೊಡ್ತೀನಿ, ನೋಡ್ಕೊಳ್ರಪ್ಪ. ಯಾವ್ದು ನೋಡಿ, ಈಗ ಹನಿ ಟ್ರ್ಯಾಪ್ ಅದ್ ಯಾವ್ದು ಅಂತೆಲ್ಲ ನೀವೇ ಎಲ್ಲ ಹೇಳ್ತಿದ್ರಲ್ಲಪ್ಪ, ಈಗ ಯಾವ್ಯಾವ ತರ ಟ್ರ್ಯಾಪ್ ಬರ್ತಾವ ಏನ್ ಕತೆನೋ. ಈಗ ನಿರಂತರವಾಗಿ ಈಗ ಯಾವ್ದಾರ ಮನುಷ್ಯನ ತೇಜೋವಧೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಪ್ರಯತ್ನಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡೋರು ಇರ್ತಾರೆ. ನಮಗೂ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಅದರಿಂದ ಇದು ಈಗೆಲ್ಲ ಬಂದಿರೋದ್ರಿಂದ ಈಗೆಲ್ಲ ಟೆಕ್ನಾಲಜಿ ಬಹಳ ಸ್ಟ್ರಾಂಗ್ ಇದೆಯಲ್ಲಪ್ಪ. ಈಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಯಾರನ್ನಾರು ಒಬ್ಬ ತೇಜೋವಧೆ ಮಾಡ್ಬೇಕಾದ್ರೆ ಏನಾರ ಒಂದ್ ಬೇಕಲ್ಲ. ಈಗ ಹನಿ ಟ್ರ್ಯಾಪ್ ಯಾಕೆ ಆಗ್ತದೆ? ನಾನು ಒಂದು ಪ್ರಶ್ನೆ ಪ್ರಮುಖವಾಗಿ ನನ್ನ ಚಿಂತನೆ ಬಂದಿದ್ದು, ಈಗ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದೇನು ಪ್ರಜ್ವಲನ್ ನಡೆದಿದೆ ಕ್ರಮ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದೀವಿ, ಅದು ಘೋರವಾದಂತ ಅಪರಾಧ ಅದು ಅಂತ ಹೇಳಿದೆ. ಮತ್ತೆ ಆ ಒಂದು ಕುಟುಂಬಗಳಿಗೆ ತೇಜೋವಧೆ ಮಾಡುವಂತದ್ದು ರಿಲೀಸ್ ಆಗಿರೋದ್ರಿಂದ ಆಗಿದೆ, ಅದು ಕೂಡ ಅಪರಾಧನೇ. ಇದರಲ್ಲಿ ಬಿಡುಗಡೆ ಮಾಡೋರ್ನ ನಾವು ಈಗ ಅವ್ರನ್ನೆಲ್ಲ ಮೇಲೆ ಕ್ರಮ ತಗೊಳ್ಳೋದು ಕಾನೂನಿಂದ ಅಂತ ಹೇಳಿ ಮಾಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಬಿಡುಗಡೆ ಮಾಡಿದವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಇವರು? ರಮೇಶ್ ಜಾರಕಿಹೊಳಿ ಪೆನ್ ಡ್ರೈವ್ ತಾನೆ, ಅವನು ಇದೆ ತಾನೆ ಮಾಡಿದ್ದು. ಈಗ ಹನಿ ಟ್ರ್ಯಾಪ್ ಯಾವ್ದೋ ಒಂದು ಅದ್ರ ಬಿಡುಗಡೆ ಯಾಕೆ ಮಾಡೋರು? ಬಿಡುಗಡೆ ಮಾಡಿದವನು ತಪ್ಪಿದ ಪ್ರೈವಸಿಗೆ ಅದು ಅಪಚಾರ ಮಾಡದಂಗ ಆಯ್ತಲ್ಲ, ಮತ್ತೆ ಅದ್ರ ಮೇಲೆ ಯಾಕೆ ಕ್ರಮ ಮಾಡ್ಲಿಲ್ಲ? ಇದ್ರಲ್ಲಿ ಕ್ರಮ ಮಾಡ್ಬೇಕು ಅಂತಕ್ಕಂಥ ಸರಿನೇ ಕ್ರಮ, ಬಟ್ ಅದ್ರ ಲೋಪ ಆಯ್ತಲ್ಲ. ಅದೇನೋ ಅವ್ರಿಗೆ ಗೊತ್ತಿರ್ತದೆ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಹೆಚ್ಚು ಮಾಹಿತಿ ಇರುತ್ತೆ, ನಮ್ಮ ಹತ್ರ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.